ಹಲೋ ಫ್ರೆಂಡ್ಸ್, ನಿಮ್ಮ ಪ್ರೀತಿಯ ಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ತೀರಾ ಅಲ್ವಾ ಫ್ರೆಂಡ್ಸ್? ಲಾಸ್ಟ್ ಕ್ಲಾಸಲ್ಲಿ ನಾವು ರೇಷಿಯೋ ಅಂತ ಅಂದ್ರೇನು, ಪ್ರೊಪೋರ್ಷನ್ ಅಂದರೆ ಏನು ಅಂತ ನೋಡಿದ್ವಿ. ಮತ್ತು ಟೈಪ್ಸ್ ಆಫ್ ರೇಷಿಯೋಸ್ನ ನೋಡಿದ್ವಿ, ಹೌದಾ? ಎಷ್ಟು ಟೈಪ್ಸ್ ಆಫ್ ರೇಷಿಯೋಸು? 9. ಇಷ್ಟನ್ನು ನಾವೇನು ಮಾಡಿದ್ವಿ, ಇನ್ ಡೀಟೇಲಾಗಿ ಸ್ಟಡಿ ಮಾಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ಅದಕ್ಕೆ ರಿಲೇಟೆಡ್ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ನೋಡೋಣ. ರೇಷಿಯೋಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ನೋಡೋಣ. ಫಸ್ಟ್ ಒನ್, ದ ಆವ್ರೇಜ್ ಏಜ್ ಆಫ್ ಎ ಮ್ಯಾನ್ ಆ್ಯಂಡ್ ಹಿಸ್ ಸನ್ ಈಸ್ 40 years. ದ ರೇಷಿಯೋ ಆಫ್ ದರ್ ಏಜಸ್ ಈಸ್ 7:3 ರೆಸ್ಪೆಕ್ಟಿವ್ಲಿ. ವಾಟ್ ಈಸ್ ದ ಮ್ಯಾನ್ಸ್ ಏಜ್? ಏನಿದು ಕ್ವಶನ್ನು? ದ ಆವ್ರೇಜ್ ಏಜ್ ಆಫ್ ಮ್ಯಾನ್ ಆ್ಯಂಡ್ ಹಿಸ್ ಸನ್ ಈಸ್ 40 years. ಆವ್ರೇಜ್ ಏಜ್ ಆಫ್ ಮ್ಯಾನು ಮತ್ತು ಸನ್ನಿಂದು ಆವ್ರೇಜ್ ಏಜ್ ಎಷ್ಟಿದೆ? 40 ಇದೆ. ಮತ್ತು ಅವರಿಬ್ಬರದು ರಿಲೇಟೆಡ್ ಏಜ್ ರಿಲೇಟೆಡ್ ಟು ದರ್ ಏಜಸ್ ದ ರೇಷಿಯೋ ವಿಲ್ ಬಿ 7:3 ಇದೆ, ಹೌದಾ? ವಾಟ್ ಈಸ್ ದ ಏಜ್ ಆಫ್ ಮ್ಯಾನ್ಸ್ ಏಜ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ಮ್ಯಾನ್ಸ್ ಏಜ್? ಇದನ್ನು ಹೆಂಗೆ ಮಾಡ್ಬೋದು? ಆವ್ರೇಜ್ ಏಜ್ ನಾವು ಹೇಗೆ ಹಚ್ಕೋಬೋದು? ಆವ್ರೇಜ್ ಏಜ್ ಆಫ್ ಎ ಮ್ಯಾನ್ ಆ್ಯಂಡ್ ಇಸ್ ಸನ್ ಈಸ್ 40 years. ಇದೇನು ಬರೀ ಆವ್ರೇಜ್ ಅಷ್ಟೇ. ಆವ್ರೇಜ್ ಅಂತ ಅಂದರೆ ಏನು? ಸಮ್ ಆಫ್ ವ್ಯಾಲ್ಯೂಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್, ಹೌದಾ? ಇದೇನು ಆವ್ರೇಜಿಂದು ಫಾರ್ಮುಲಾ. ಆವ್ರೇಜ್ ಫಾರ್ಮುಲಾ ಏನು? ಸಮ್ ಆಫ್ ವ್ಯಾಲ್ಯೂಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್. ಇಲ್ಲಿ ಸಮ್ ಆಫ್ ವ್ಯಾಲ್ಯೂಸ್ ಯಾವಾಗ ಕೊಟ್ಟಿದ್ದಾರೆ? ಮ್ಯಾನಿಂದು ಮತ್ತು ಸನ್ನು, ಮ್ಯಾನು ಮತ್ತು ಹಿಸ್ ಸನ್ನಿಂದು ಆವ್ರೇಜ್ ಏಜ್ ಕೊಟ್ಟಿದ್ದಾರೆ 40 years. ಸಮ್ ಆಫ್ ವ್ಯಾಲ್ಯೂಸ್ ಇವರಿಬ್ಬರದು ಸಮ್, ಮ್ಯಾನು ಮತ್ತು ಸನ್ನಿಂದು ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್. ಈ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಅಂತಂದರೆ ಮೆನ್ನು ಮತ್ತು ಹಿಸ್ ಸನ್, ಹೌದಾ? ಎಷ್ಟು ಜನ ಇದ್ದಾರೆ? ಮ್ಯಾನು ಒಬ್ಬರ, ನೆಕ್ಸ್ಟ್ ಹಿಸ್ ಸನ್ ಸೆಕೆಂಡ್ ಪರ್ಸನ್, ಫಸ್ಟ್ ಮತ್ತು ಸೆಕೆಂಡ್, ಟೋಟಲ್ ಎಷ್ಟಿದ್ದಾವೆ? ಇಬ್ಬರಿದ್ದಾರೆ. ಸೊ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಆವ್ರೇಜ್ ಎಷ್ಟಿದೆ? 40, ಹೌದಾ? ಇಷ್ಟು ಗೊತ್ತಾಯ್ತಾ? ಆವ್ರೇಜ್ ಅಂತ ಅಂದ್ರೇನು? ಸಮ್ ಆಫ್ ವ್ಯಾಲ್ಯೂಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್. ಇಲ್ಲಿ ಸಮ್ ಆಫ್ ವ್ಯಾಲ್ಯೂಸ್ ಯಾವ್ದು ತೊಗೊಂಡ್ಬೇಕು? ಮೆನ್ನು ಮತ್ತು ಹಿಸ್ ಸನ್ ಅವರಿಬ್ಬರದು ಟೋಟಲ್ ಏಜು. ಸಮ್ ಈಸ್ ನಥಿಂಗ್ ಬಟ್ ಟೋಟಲ್. ಸಮ್ ಅಂತ ಅಂದ್ರೇನು? ಟೋಟಲ್. ಮೆನ್ನು ಮತ್ತು ಸನ್ನಿಂದು ಟೋಟಲ್ ಡಿವೈಡೆಡ್ ಬೈ 2 ಯಾಕೆ? ಇಲ್ಲಿ ಮೆನ್ನು ಮತ್ತು ಸನ್ ಇಬ್ಬರಿದ್ದಾರೆ, ಹೌದಾ? ಅವರಿಬ್ಬರದು ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 40. ನೆಕ್ಸ್ಟ್ ಹಾಗಾದರೆ ಮೆನ್ ಪ್ಲಸ್ ಸನ್, ಹಿಸ್ ಸನ್ ಅವರಿಬ್ಬರದು ಏಜ್ ಎಷ್ಟಾಗುತ್ತೆ? ಟೋಟಲ್ ಮಾಡಿದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 40 × 2 ಎಷ್ಟು? 80, ಹೌದಾ? ಇದೇನು ಇವರಿಬ್ಬರದ್ದು ಏಜ್, ಮೆನ್ನು ಮತ್ತು ಸನ್ ಇಬ್ಬರದು ಏಜ್ ಮಾಡಿದಾಗ ಏನಾಗುತ್ತೆ? 80 ಬರುತ್ತೆ. ನೆಕ್ಸ್ಟ್ ಏನಿದೆ ಕ್ವಶನಲ್ಲಿ? ದ ರೇಷಿಯೋ ಆಫ್ ದರ್ ಏಜಸ್ ಈ 7:3. ರೇಷಿಯೋ ಆಫ್ ದೇರ್ ಏಜಸ್ ಅಂತಂದರೆ ಮೆನ್ನು ಮತ್ತು ಸನ್. ಮೆನ್ನಿಂದ ಎಷ್ಟು? 7, ನೆಕ್ಸ್ಟ್ ಸನ್ 3, ಹೌದಾ? ಇದು ಹೆಂಗೆ ಮಾಡೋದು? ನೆಕ್ಸ್ಟು ಮೆನ್ನು ಮತ್ತು ಸನ್ ಎಷ್ಟು? ಇವೆರಡು ಟೋಟಲ್ ಮಾಡಿದರೆ ಎಷ್ಟು ಬರುತ್ತೆ? 10, ಹೌದಾ? ಈ 10ಅನ್ನು ಕೆಳಗಡೆ ಬರ್ಕೋರಿ. ನೆಕ್ಸ್ಟ್ ನಮಗೆ ಯಾರ್ದು ಕಂಡು ಹಿಡಿಯೋಕೆ ಇದ್ದಾರೆ? ಮ್ಯಾನ್ಸ್ ಏಜ್ ಎಷ್ಟು ಅಂತ ಕಂಡು ಹಿಡಿಬೇಕು ನಾವೀಗ. ಮ್ಯಾನಿಂದ ಎಷ್ಟಿದೆ? 7 ಇಂಟು ಇಲ್ಲಿ ಏನು ಮಾಡಬೇಕು? ಇಲ್ಲಿ ಇವರಿಬ್ಬರದು ಟೋಟಲ್ ಮಾಡಿದರೆ ಎಷ್ಟು ಬರುತ್ತೆ? ನಮಗೆ 80 ಬರುತ್ತೆ, ಹೌದಾ? ಈ ವ್ಯಾಲ್ಯೂನ ಇಲ್ಲಿ ಹಚ್ಕೋಬೇಕು. ಇಂಟು 80. 7 ಮ್ಯಾನಿಂದ ಕಂಡು ಹಿಡಿಯೋಕೆ ಹೇಳಿದರೆ, ಸೊ ಇಲ್ಲಿ 7 ಹಚ್ಕೊಂಡಿದ್ದೇವೆ. ನೆಕ್ಸ್ಟ್ ಇದೆರಡರದ್ದು ಟೋಟಲ್ ಎಷ್ಟಾಗುತ್ತೆ? 7 + 3 10. ಸೊ ಆ 10ನ ಡಿವೈಡೆಡ್ ಬೈ 10 ತೊಗೋಬೇಕು. ಇಂಟು ಈ ವ್ಯಾಲ್ಯೂ ಇಬ್ಬರದು ಸಮ್ ಮಾಡಿದರೆ ಎಷ್ಟು ಬರುತ್ತೆ? ವ್ಯಾಲ್ಯೂ 80 ಬರುತ್ತೆ. ಸೊ ಈ 0 ಕ್ಯಾನ್ಸಲ್ ಆಗುತ್ತಾ? ನೆಕ್ಸ್ಟ್ 7 × 8 = 56. ಮ್ಯಾನ್ಸ್ ಏಜ್ ಎಷ್ಟು? 56. ಇಷ್ಟು ಗೊತ್ತಾಯ್ತಾ? ಇನ್ ಕೇಸ್ ಅವ್ರು ಸನ್ ಏಜ್ ಕಂಡು ಹಿಡಿಯೋಕೆ ಹೇಳಿದ್ರು ಅಂತ ಅಂದರೆ ಸನ್ನಿಂದು 3, ಹೌದಾ? ಸನ್ನಿಂದ ರೇಷಿಯೋ ಏನಿದೆ? 3 ಇದೆ. ಡಿವೈಡೆಡ್ ಬೈ ಟೋಟಲ್ ಎಷ್ಟಾಗುತ್ತೆ? ಇಬ್ಬರದು ಸೇರಿದರೆ 10 ಇಂಟು ಇಲ್ಲಿಬ್ಬರದು ಟೋಟಲ್ ಏಜ್ ಎಷ್ಟಾಗುತ್ತೆ? 80 ಈಸ್ ಈಕ್ವಲ್ ಟು 0 ಕ್ಯಾನ್ಸಲ್. 8 × 3 = 24. ಇಬ್ಬರದು ಈಗ ನಾವು ವೆರಿಫಿಕೇಷನ್ ಮಾಡ್ಬೋದಾ? ಈಗ ವೆರಿಫೈ. 56 + 24, 6 + 4 10, 10 ಕ್ಯಾರಿ 1, 5 + 2 + 1 8, ಹೌದಾ? 80 years ಬಂತಾ? ನಮಗೆ ಇಬ್ಬರದು ಟೋಟಲ್ ಏಜ್ ಎಷ್ಟು ಬರಬೇಕಿತ್ತು? 80 years. ಸೊ ಇಲ್ಲಿ 80 years ಬಂತಾ? ಸೊ ನಿಮ್ಮದು ಆನ್ಸರ್ ಏನಾಗಿದೆ? ಇದು ಕರೆಕ್ಟ್ ಇದೆ ಅಂತ. ಇಬ್ಬರದು ಆವ್ರೇಜ್ ಎಷ್ಟು? ಆವ್ರೇಜು 40 ಬರುತ್ತೆ. ನೆಕ್ಸ್ಟ್ ಅದರದ್ದು ಸಮ್, ಇಬ್ಬರದ್ದು ಸಮ್ ಎಷ್ಟು ಬರುತ್ತೆ? 80 ಅಂತ ನಮಗೆ ಆನ್ಸರು. ಸೊ ಇದೇನಾಗಿದೆ? ಪ್ರಾಬ್ಲಮ್ಮು ಕರೆಕ್ಟ್ ಇದೆ.
ನೆಕ್ಸ್ಟ್ ಪ್ರಾಬ್ಲಮ್ಮು ದ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ದಿ ಏಜಸ್ ಆಫ್ ರಿಚಾ ಆ್ಯಂಡ್ ಶೆಲ್ಲಿ ಈಸ್ 5:8. ರೆಸ್ಪೆಕ್ಟಿವ್ ರೇಷಿಯೋ ಆಫ್ ಏಜಸ್ ಆಫ್ ರಿಚಾ ಆ್ಯಂಡ್ ಶೆಲ್ಲಿ. ರಿಚಾದು ಮತ್ತು ಶೆಲ್ಲಿ ಫಸ್ಟ್ ಲೆಟ್ರ್ ಅಷ್ಟೇ ತೊಗೊಳ್ಳೋಣ, ಫುಲ್ ಬರ್ಕೊಳ್ಳೋದು ಬೇಡ. ರಿಚಾ ಆ್ಯಂಡ್ ಶೆಲ್ಲಿ ಈಸ್ ಎಷ್ಟು? 5:8. 5x ಅಂತ ತೊಗೊಳ್ಳೋಣ. 5x:8x. ದ ರೇಷಿಯೋ ಆಫ್ ದರ್ ಏಜಸ್ ಈಸ್ 10 years ಹೆನ್ಸ್ ಅಂತಂದರೆ ಆಫ್ಟರ್ 10 years. ದ ರೇಷಿಯೋ ಆಫ್ ದರ್ ಏಜಸ್ 10 years hence ವುಡ್ ಬಿ 7:10. ಅವಾಗ ಎಷ್ಟಾಗುತ್ತೆ? 10 years ಆಫ್ಟರ್ ಏನಾಗಿರುತ್ತೆ? 7:10 ಆಗಿರುತ್ತೆ. ಎಷ್ಟು ಇಯರ್ಸ್ ಆದಮೇಲೆ ಪ್ಲಸ್ 10 years ಆಫ್ಟರ್. ಹೆನ್ಸ್ ಅಂತ ಅಂದ್ರೇನು? ಆಫ್ಟರ್ 10 years ಏನಾಗಿರುತ್ತೆ? ಅವರಿಬ್ಬರದು ಏಜು 7:10 ಆಗಿರುತ್ತೆ. ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ಶೆಲ್ಲಿದು ಪ್ರೆಸೆಂಟ್ ಏಜ್ ಕಂಡುಹಿಡಬೇಕು ನಾವು. ಇದು 5x:8x ಪ್ರೆಸೆಂಟ್ ಇರೋಂಥ ಏಜ್ ಇದು. ನೆಕ್ಸ್ಟ್ 10 years ಹೆನ್ಸ್ ಆದಮೇಲೆ ಅಲ್ಲ ಆಫ್ಟರ್ 10 years ಆಫ್ಟರ್ ಎಷ್ಟೇ ಆಗಿರುತ್ತೆ ಅವ್ರ ಏಜು? 7:10 ರೇಷಿಯೋದಲ್ಲಿರುತ್ತೆ. ಸೊ ಈಗ ಶೆಲ್ಲಿದು ಏಜ್ ಕಂಡುಹಿಡಬೇಕು. ಹೆಂಗೆ ಕಂಡುಹಿಡಬೇಕು? ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಇದು ಈಸಿ ಮೆಥಡು. 5 10s 50, ಹೌದಾ? 50x. 5 10s 50x. ನೆಕ್ಸ್ಟ್ 8 × 7, 8 7s 56 ಆ್ಯಂಡ್ ಈ ಎಕ್ಸ್ನ ಎಕ್ಸ್ ಅಂತ ಬರ್ಕೋ. ನೆಕ್ಸ್ಟ್ ಇದೆರಡರದ್ದು ಡಿಫ್ರೆನ್ಸು. 56ಅಲ್ಲಿ 50 ಹೋದರೆ ಎಷ್ಟು? 6 ಆ್ಯಂಡ್ ಎಕ್ಸ್ ಕಾಮನ್ ಈಸ್ ಈಕ್ವಲ್ ಟು ಎಷ್ಟು ಇಯರ್ಸ್ ಆದಮೇಲೆ ಇರುತ್ತೆ ಆ ಇಯರ್ಸೇ ತೊಗೋಬೇಕು. ಇಲ್ಲಿ ಯಾವುದಾದ್ರು ಇಯರ್ಸ್ ಇದ್ದರೂ ಓಕೆ. ಈಗ ಇಲ್ಲಿ 10 ಇದೆ. 10 5 7 4 6 8 ಎಷ್ಟಾದ್ರು ಇರಲಿ. ಇಲ್ಲಿ ಏನು ವ್ಯಾಲ್ಯೂ ಇರುತ್ತೆ ಅದೇ ವ್ಯಾಲ್ಯೂನ ಇಲ್ಲಿ ತೊಗೋಬೇಕು. ಇದೆರಡರದ್ದು ಡಿಫ್ರೆನ್ಸ್ನ ಇಲ್ಲಿ ತೊಗೋಬೇಕು. ಇದು ವ್ಯಾಲ್ಯೂನ ಇಲ್ಲಿ ತೊಗೋಬೇಕು. ನೆಕ್ಸ್ಟ್ ಇದೆರಡರದ್ದು ಡಿಫ್ರೆನ್ಸು ಎಷ್ಟಿದೆ? 10ಅಲ್ಲಿ 7 ಹೋದರೆ ಎಷ್ಟು? 3, ಹೌದಾ? ನೆಕ್ಸ್ಟ್ ಕ್ಯಾನ್ಸಲ್ ಮಾಡೋಕ್ಕೆ ಬರುತ್ತೆ. ಇದನ್ನ 3 1s 3 2s 6. ನೆಕ್ಸ್ಟ್ ಕ್ಯಾನ್ಸಲ್ ಮಾಡೋಕ್ಕೆ ಬರುತ್ತೆ. 2 1s 2 5s. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬಂತು? 5. ಎಕ್ಸ್ ವ್ಯಾಲ್ಯೂ ಎಷ್ಟು? 5. ಹಿಂಗೆ ನಮಗೆ ಬೇಕಾಗಿರೋದೇನು? ಶೆಲ್ಲಿದು ಪ್ರೆಸೆಂಟ್ ಏಜ್ ನಮಗೆ ಬೇಕು. ಪ್ರೆಸೆಂಟ್ ಏಜ್ ಎಷ್ಟಿರುತ್ತಲ್ಲಿ? 8x ಇದೆ. ಶೆಲ್ಲಿದೆ ಪ್ರೆಸೆಂಟ್ ಏಜ್ ಎಷ್ಟು? 8x. ಎಕ್ಸ್ ವ್ಯಾಲ್ಯೂ ನಾವು ಆಲ್ರೆಡಿ ಕಂಡು ಹಿಡಿದಿದೆ, ಹೌದಾ? 5. ಎಕ್ಸ್ ಪ್ಲಸ್ಸಲ್ಲಿ 5 ಹಾಕಿ. 8 5s 40. ಶೆಲ್ಲಿದು ಪ್ರೆಸೆಂಟ್ ಏಜ್ ಎಷ್ಟು? 40. ಶೆಲ್ಲಿ ಪ್ರೆಸೆಂಟ್ ಏಜ್ 40. ಫಸ್ಟು ರೇಷಿಯೋ ಆಫ್ ರಿಚಾ ಆ್ಯಂಡ್ ಶೆಲ್ಲಿ ಎಷ್ಟು? 5x:8x. ಇದು ಅವ್ರದ್ದು ಪ್ರೆಸೆಂಟ್ ಏಜು. 10 years ಆಫ್ಟರ್ ಎಷ್ಟಿರುತ್ತೆ ಅಂತ ಹೇಳಿದರೆ 7:10 ಇರುತ್ತೆ. ಸೊ ನಾವಿಲ್ಲಿ ಏನು ಮಾಡಬೇಕು? ಫಸ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. 5 10s 50, 7 8s 56. ಇದೆರಡರದ್ದು ಡಿಫ್ರೆನ್ಸು 56 - 50 6 ಬಂತು. ನೆಕ್ಸ್ಟ್ ಎಷ್ಟು ಇಯರ್ಸ್ ಆಫ್ಟರ್ ಆದಮೇಲೆ 10 years ಆಫ್ಟರ್ ಇಂಟು ಈಸ್ ಈಕ್ವಲ್ ಟು 10 ಇಂಟು ಇದೆರಡರದ್ದು ಡಿಫ್ರೆನ್ಸು ಇಂಟು 3. ನೆಕ್ಸ್ಟ್ 3 1s 3 2s 6, 2 1s 2 5s 10. ಎಕ್ಸ್ ಈಸ್ ಈಕ್ವಲ್ ಟು 5 ಅಂತ ನಮಗೆ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಶೆಲ್ಲಿ ಈಸ್ ಈಕ್ವಲ್ ಟು 8x ಪ್ರೆಸೆಂಟೇಜ್. ಇದು ಪ್ರೆಸೆಂಟೇಜ್. ಇದು ಆಫ್ಟರ್ 10 years ಆದಮೇಲೆ 10 ಇರುತ್ತೆ. ಸೊ ಇಲ್ಲಿ ನಮ್ಮ ಪ್ರೆಸೆಂಟೇಜ್ ಕೇಳಿದಾರಲ್ವ, 8 ಇಂಟು ಎಕ್ಸ್ ವ್ಯಾಲ್ಯೂ ಆಲ್ರೆಡಿ ಇಲ್ಲಿ ಕಂಡು ಹಿಡಿದಿದ್ವಿ. ಸೊ ಈ ಎಕ್ಸ್ ವ್ಯಾಲ್ಯೂನ ಇಲ್ಲಿ ಹಾಕಬೇಕು. ಇಂಟು 5, 8 5s 40. ನೆಕ್ಸ್ಟ್ ಕ್ವಶನ್ನು, ದ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ದಿ ಪ್ರೆಸೆಂಟ್ ಏಜಸ್ ಆಫ್ ಸ್ವಾತಿ ಆ್ಯಂಡ್ ತೃಪ್ತಿ ಈಸ್ 4:5. ರೆಸ್ಪೆಕ್ಟಿವ್ ಏಜಸ್ ಆಫ್ ಸ್ವಾತಿ ಆ್ಯಂಡ್ ತೃಪ್ತಿ. ಸ್ವಾತಿ ಮತ್ತು ತೃಪ್ತಿದು ಪ್ರೆಸೆಂಟ್ ಏಜ್ ಎಷ್ಟಿದೆ? 4:5. ನಾವು ಇದನ್ನು ರೇಷನ್ ಮಾಡೋಣ, ಎಕ್ಸ್ ಅಂತ ತೊಗೊಳ್ಳೋಣ. 4x:5x. 6 years hence the respective ratio of their ages will be 6:7. ಏನು? 6 years ಆದಮೇಲೆ ಆಫ್ಟರ್ 6 years ಅವರಿಬ್ಬರದ್ದು ರೇಷಿಯೋ ಎಷ್ಟಾಗಿರುತ್ತೆ? 6:7 ಆಗಿರುತ್ತೆ. ದೆನ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದರ್ ಏಜಸ್? ಇಲ್ಲೇನು ಕೇಳಿದ್ದಾರೆ ಅವರು? ಡಿಫ್ರೆನ್ಸ್ ಕೇಳಿದ್ದಾರೆ. ಇಲ್ಲಿ ಯಾರ್ದು? ಸ್ವಾತಿದು ಏಜ್ ಕೇಳಿಲ್ಲ, ತೃಪ್ತಿದು ಏಜ್ ಕೇಳಿಲ್ಲ. ಇವರಿಬ್ಬರದು ಏಜಿಂದು ಡಿಫ್ರೆನ್ಸ್ ಕೇಳಿದ್ದಾರೆ. ಡಿಫ್ರೆನ್ಸ್ ಅಂತಂದರೆ 5x - 4x ಎಷ್ಟು ಅಂತ ಕೇಳಿದ್ದಾರೆ. 5x - 4x ಅಂತಂದರೆ ಎಕ್ಸ್, ಹೌದಾ? ಇಲ್ಲಿ ನಾವೇನು ಮಾಡಬೇಕು? ಎಕ್ಸ್ ವ್ಯಾಲ್ಯೂನ ಕಂಡುಹಿಡಬೇಕು. ಸೇಮ್ ಹಿಂದಿನ ಪ್ರಾಬ್ಲಮ್ ಮಾಡಿದ್ವಲ್ಲ ಹಾಗೆ ಸೇಮ್ ಏನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 7 4 28, 28 ಎಕ್ಸ್, ಹೌದಾ? 6 5 30, 30 ಎಕ್ಸ್. ನೆಕ್ಸ್ಟ್ ಇದೆರಡರದ್ದು ಡಿಫ್ರೆನ್ಸ್ ತೊಗೋಬೇಕು. 30ಅಲ್ಲಿ 28 ಹೋದರೆ 2x ಇಷ್ಟು. ಇಲ್ಲೆಷ್ಟು ಇದೆ? ಎಷ್ಟು ವ್ಯಾಲ್ಯೂ ಇದೆ? ಎಷ್ಟು ಇಯರ್ಸ್ ಆದಮೇಲೆ? 6 years ಆದಮೇಲೆ. ಆಫ್ಟರ್ 6 years ಅವರಿಬ್ಬರದ್ದು ರೇಷಿಯೋ ಎಷ್ಟೇ ಆಗಿರುತ್ತೆ? 6:7. ಸೊ ಈ ವ್ಯಾಲ್ಯೂನ ಇಲ್ಲಿ ತೊಗೋಬೇಕು. ಇಂಟು ಇದೆರಡರದ್ದು ಡಿಫ್ರೆನ್ಸು 7 - 6 ವಿಲ್ ಬಿ 1, ಹೌದಾ? ನೆಕ್ಸ್ಟ್ 2 1s 2 3s 6. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ?
3 ಬಂತು. ಇಲ್ಲಿ ಅವ್ರು ಏನು ಹೇಳಿದ್ದಾರೆ, ಎಕ್ಸ್ ವ್ಯಾಲ್ಯೂನೇ ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ. ಹೌದಾ, ಡಿಫ್ರೆನ್ಸ್ ಬಿಟ್ವೀನ್ ದರ್ ಏಜಸ್. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಯ್ತು ಇಲ್ಲಿ, ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 3. ನೆಕ್ಸ್ಟ್ ಪ್ರಾಬ್ಲಮ್ಮು, ದ ರೆಸ್ಪೆಕ್ಟಿವ್ ರೇಷಿಯೋ ಬಿಟ್ವೀನ್ ದ ಪ್ರೆಸೆಂಟ್ ಏಜಸ್ ಆಫ್ ರಾಮ್ ಆ್ಯಂಡ್ ಶ್ಯಾಮ್ ಈಸ್ 21:19. ರಾಮು ಮತ್ತು ಶ್ಯಾಮಿಂದು ಪ್ರೆಸೆಂಟ್ ಏಜ್ ಎಷ್ಟು, 21x:19x. ಹೌದಾ. ನೆಕ್ಸ್ಟ್ 6 years ago ದ ರೆಸ್ಪೆಕ್ಟಿವ್ ರೇಷಿಯೋ ಬಿಟ್ವೀನ್ ದರ್ ಏಜಸ್ ವಾಸ್ 9:8. ಇಲ್ಲೇನು ಹೇಳಿದ್ದಾರೆ, 6 years ago. ಲಾಸ್ಟ್ ಪ್ರಾಬ್ಲಮಲ್ಲಿ ಏನು ಮಾಡಿದ್ವಿ ನಾವು, 6 years ಆಫ್ಟರ್ ಎಷ್ಟಿರುತ್ತೆ ಅಂತ ನೋಡಿದ್ವಿ. ಈ ಪ್ರಾಬ್ಲಮಲ್ಲಿ ಏನು ಕೇಳಿದ್ದಾರೆ, 6 years ago ಕೇಳಿದ್ದಾರೆ, ಹಿಂದೆ, ಮೈನಸ್ 6 years. ಅವಾಗ ರೇಷಿಯೋ ಎಷ್ಟಿತ್ತು, 9:8 ಇತ್ತು. ನೆಕ್ಸ್ಟ್, ಹೌ ಓಲ್ಡ್ ಈಸ್ ಲೀನಾ. ಇಲ್ಲಿ ಅವರು ರಾಮಂದು ಕೇಳಿಲ್ಲ, ಶ್ಯಾಮಂದು ಕೇಳಿಲ್ಲ, ಯಾರ್ದು ಕೇಳಿದ್ದಾರೆ, ಲೀನಾ. ಎಲ್ಲ ಅಂತ ತೊಗೊಳ್ಳೋಣ. ಲೀನಂದು ಏಜ್ ಕಂಡು ಹಿಡಿಯೋಕ್ಕೆ ಹೇಳಿದ್ದಾರೆ. ಈಸ್ 12 years ಲೆಸ್ ದೆನ್ ಶ್ಯಾಮ್ಸ್ ಪ್ರೆಸೆಂಟ್ ಏಜ್. ಲೀನಾದ ಏಜ್ ಏನಾಗಿರುತ್ತೆ, ಶ್ಯಾಮನ್ಗಿಂತ 12 years ಲೆಸ್ ಇದೆಯಂತೆ. ಈಗ ನಾವು ಲೀನಾದ ಏಜ್ ಕಂಡು ಹಿಡಿಬೇಕು ಅಂದರೆ ನಮ್ಗೆ ಯಾರು ಏಜ್ ಬೇಕು, ಶ್ಯಾಮ್ದು ಏಜ್ ಬೇಕು. ಹೌದಾ, ಶ್ಯಾಮದ ಏಜ್ ಗೊತ್ತಿದ್ದರೆ ನಾವು ಏನು ಮಾಡ್ಬೋದು, ಅದರಲ್ಲಿ 12 ಮೈನಸ್ ಮಾಡಿದರೆ ಲೀನನ ಏಜ್ನ ಕಂಡು ಹಿಡಿಬೋದು. ಹೌದಾ. ಸೊ ಇಲ್ಲೇನು ಫಸ್ಟ್ ಏನು ಮಾಡೋಣ, ನಾವು ಶ್ಯಾಮ್ದ ಏಜ್ ಕಂಡು ಹಿಡ್ಕೊಳ್ಳೋಣ. ಶ್ಯಾಮ್ದ ಏಜ್ ಹೆಂಗೆ ಕಂಡು ಹಿಡಿದು, ಕ್ರಾಸ್ ಮಲ್ಟಿಪ್ಲೈ. 21 168. ಹೌದಾ. 19 171 ಎಕ್ಸ್. ನೆಕ್ಸ್ಟ್ 171 168ನ ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ, 3. ಹೌದಾ. 171 168 ಮೈನಸ್ ಮಾಡಿದರೆ 3x. ಇಷ್ಟು ಈ 6 ಇಂಟು ಇದರದ್ದು ಡಿಫ್ರೆನ್ಸ್, 9 8 ಹೋದರೆ 1. ಹೌದಾ. ನೆಕ್ಸ್ಟ್ ಕ್ಯಾನ್ಸಲ್ ಮಾಡ್ಬೋದಾ, 3 1 3 3 2 6. ಇಲ್ಲಿ ನಮಗೇನು ಬಂತು, ಎಕ್ಸ್ ವ್ಯಾಲ್ಯೂ 2 ಬಂತು. ಇದು ಎಕ್ಸ್ ವ್ಯಾಲ್ಯೂ 2. ನಮ್ಗೆ ಯಾರು ಏಜ್ ಬೇಕು, ಈಗ ಶ್ಯಾಮಂದು ಏಜ್ ಬೇಕು. ಶ್ಯಾಮಂದು ಪ್ರೆಸೆಂಟ್ ಏಜ್ ಎಷ್ಟಿದೆ, 19x. 19 ಇಂಟು ಎಕ್ಸ್ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ 2. 19 38. ಹೌದಾ. ನೆಕ್ಸ್ಟ್ ಈಗ ನಮಗೆ ಯಾರು ಕಂಡು ಹಿಡಿಬೇಕು, ಲೀನನ ಏಜ್ ಕಂಡು ಹಿಡಬೇಕು. ಶ್ಯಾಮ್ದ ಏಜು ಆಲ್ರೆಡಿ ನಮ್ಗೆ ಗೊತ್ತಾಯಿತು, 38 ಇದೆ ಅಂತ. 38 ಮೈನಸ್ 12 ಮಾಡಬೇಕು. ಅವಾಗ ಏನು ಸಿಗುತ್ತೆ ನಮಗೆ, ಲೀನನ್ ಏಜ್ ಸಿಗುತ್ತೆ. 38 ಮೈನಸ್ 12 ಮಾಡಿದರೆ 26. ಸೊ ಲೀನನ್ ಏಜ್ ಎಷ್ಟು, 26. ಗೊತ್ತಾಯ್ತಾ. ನೆಕ್ಸ್ಟ್ ಪ್ರಾಬ್ಲಮ್, ದ ರೆಸ್ಪೆಕ್ಟಿವ್ ರೇಷಿಯೋ ಬಿಟ್ವೀನ್ ದ ಪ್ರೆಸೆಂಟ್ ಏಜಸ್ ಆಫ್ ರಾಮ್ ಆ್ಯಂಡ್ ರಾಕೇಶ್ ಈಸ್ 6:11. ರಾಮು ಮತ್ತು ರಾಕೇಶಿಂದು ಪ್ರೆಸೆಂಟ್ ಏಜ್ ಎಷ್ಟಿದೆ, 6:11. 6x:11x. ಇಲ್ಲಿ ನಾವು ಆರ್ ಅಂತ ತೊಗೊಂಡ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತಲ್ಲ, ಯಾರು ರಾಮ ಯಾರು ರಾಕೇಶ್ ಅಂತಂದು ಹೇಳಿ. ಸೊ ಇಲ್ಲಿ ರಾಮ್ ಅಂತ ತೊಗೊಳ್ಳೋಣ. ನೆಕ್ಸ್ಟ್ RAK ಅಷ್ಟೇ ತೊಗೊಳ್ಳಿ. ರಾಮ್ ಮತ್ತು ರಾಕೇಶ್ ಪ್ರೆಸೆಂಟ್ ಏಜ್ ಎಷ್ಟಿದೆ, 6:11. ಆಫ್ 4 years ago ದ ರೆಸ್ಪೆಕ್ಟಿವ್ ರೇಷಿಯೋ ವಿಲ್ ಬಿ 1:2. 4 years ago 4 years ago ಎಷ್ಟಿತ್ತು, ಅವ್ರದ್ದಿಬ್ಬರದ್ದು ರೇಷಿಯೋ 1:2 ಅಲ್ಲಿತ್ತು. ಹೌದಾ. ನೆಕ್ಸ್ಟು ವಾಟ್ ವಿಲ್ ಬಿ ದ ರಾಕೇಶ್ ಏಜ್ ಆಫ್ಟರ್ 5 years. ರಾಕೇಶನ್ ಏಜು ಆಫ್ಟರ್ 5 years ಕಂಡು ಹಿಡಿಬೇಕು. ಏನು ಆಫ್ಟರ್ ಅಂತ ಅಂದರೆ ಪ್ಲಸ್ ಮಾಡಬೇಕು. ಹೌದಾ. ಪ್ಲಸ್ 5 years. ಆಫ್ಟರ್ 5 years ರಾಕೇಶನ್ ಏಜ್ ಎಷ್ಟಿರುತ್ತೆ ಅಂತ. ಅದಕ್ಕೇನು ಮಾಡಬೇಕು, ಫಸ್ಟ್ ನಾವು ರಾಕೇಶನ್ ಏಜ್ ಕಂಡು ಹಿಡಿಬೇಕಾ. ಇಲ್ಲಿ ಅನ್ನ ಏಜ್ ಕಂಡು ಹಿಡಿದ್ಮೇಲೆ ನೆಕ್ಸ್ಟ್ ಅದಕ್ಕೆ 5 ಆ್ಯಡ್ ಮಾಡಿದರೆ ಏನು ಬರುತ್ತೆ ನಮಗೆ, ರಾಕೇಶನ್ ಏಜ್ ಆಫ್ಟರ್ 5 years ನಾವು ಕಂಡು ಹಿಡಿಬೋದು. ಸೊ ಇಲ್ಲಿ ಏನಿಲ್ಲ, ಆವಾಗಲೇ ಮಾಡಿದ್ವಲ್ಲ ಪ್ರೀವಿಯಸ್ ಪ್ರಾಬ್ಲಮ್ಸ್, ಹಾಗೆ ಸೇಮ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 6 12 12x. 11 11 ಎಕ್ಸ್. ಇದೆರಡರದ್ದು ಡಿಫ್ರೆನ್ಸ್ ತೊಗೋಬೇಕು. 12 11 ಹೋದರೆ 1x. ಸೊ ಎಕ್ಸ್ ಅಂತ ಅಷ್ಟೇ ಬರಿಬೋದು ನಾವು. ಆರ್ ನಿಮ್ಗೆ ಕನ್ಫ್ಯೂಸ್ ಆದರೆ 1x ಅಂತ ಬರ್ಕೋಬೋದು. ಈಸ್ ಈಕ್ವಲ್ ಟು ಇದು ವ್ಯಾಲ್ಯೂ 4 ಇಂಟು ಇದೆರಡರದ್ದು ಡಿಫ್ರೆನ್ಸು. 2 ಅಲ್ಲಿ 1 ಹೋದರೆ 1. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ, 4. ಎಕ್ಸ್ ವ್ಯಾಲ್ಯೂ ಎಷ್ಟು, 4. ನಮಗೇನು ಬೇಕೀಗ, ರಾಕೇಶನ್ ಏಜ್ ಬೇಕು. ಹೌದಾ. ರಾಕೇಶ್ ಏಜ್ ಎಷ್ಟು, 11x ಪ್ಲಸ್ 5 ಈಸ್ ಈಕ್ವಲ್ ಟು ಗೊತ್ತಿಲ್ಲ ನಮಗೆ, ಕ್ವಶನ್ ಮಾರ್ಕ್. 11 ಎಕ್ಸ್ ಅಂತ ಅಂದರೆ ಎಷ್ಟಿದೆ, 4 ಪ್ಲಸ್ 5. 11 44 ಪ್ಲಸ್ 5. 44 ಪ್ಲಸ್ 5 ಅಂತಂದರೆ 49. ಹೌದಾ. ರಾಕೇಶ್ದು ಪ್ರೆಸೆಂಟ್ ಏಜ್ ಎಷ್ಟು, ಇದು ಆಫ್ಟರ್ 5 years ಆದಮೇಲೆ ಅವ್ನಿಗೆ ಏಜ್ ಎಷ್ಟಿರುತ್ತೆ, 49 ಇರುತ್ತೆ. ರಾಕೇಶ್ ಈಸ್ ಆಫ್ಟರ್ 5 years ವಿಲ್ ಬಿ 49. ಫ್ರೆಂಡ್ಸ್, ಇವತ್ತು ನಾವು ಮಾಡಿದ್ದೇನು, ರೇಷಿಯೋ ಬೇಸ್ ಮೇಲೆ, ರೇಷಿಯೋ ಏನು ಏಜಸ್ ಮೇಲೆ, ಏಜಸ್ ಬೇಸ್ ಮೇಲೆ ನಾವೇನು ಮಾಡಿದ್ವಿ, ರೇಷಿಯೋಸ್ನ ಹೇಗೆ ಕಂಡುಹಿಡಿಯಬೇಕು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಪೌಂಡ್ ರೇಷಿಯೋ ಟೈಪ್ಸ್ ಆಫ್ ರೇಷಿಯೋದಲ್ಲಿ ನಾನು ಹೇಳಿದ್ನಲ್ಲ, ಕಂಪೌಂಡ್ ರೇಷಿಯೋ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ, ಅದ್ರ ಬೇಸ್ ಮೇಲೆ ಹೇಗೆ ಪ್ರಾಬ್ಲಮ್ಸ್ ಬರುತ್ತೆ, ಮಿಕ್ಸ್ಚರ್ ಮೇಲೆ,
ಕಾಂಪೌಂಡ್ ರೇಷಿಯೋ ಇಸ್ ನಥಿಂಗ್ ಬಟ್ ಮಿಕ್ಸ್ಚರ್ ರೇಷಿಯೋ, ಮಿಶ್ರಾನುಪಾತ ಅಂತಂದು ಹೇಳ್ತೇವೆ ನಾವು ಕನ್ನಡದಲ್ಲಿ. ಸೊ ಅದ್ರ ಬೇಸ್ ಮೇಲೆ ಹೇಗೆ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದನ್ನು ನಾವೇನು ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ ಡೀಟೇಲಾಗಿ ಸ್ಟಡಿ ಮಾಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.